ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಒಂದಷ್ಟು ಸೆಂಟೆನ್ಸ್ ಪ್ಯಾಟರ್ನ್ಗಳು. ಗ್ರಾಮರ್ ಕಲಿತ್ರೆ ನಿಮಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಆಗುತ್ತಾ? ಖಂಡಿತ ಸಾಧ್ಯ ಇದೆ. ಅದರ ಜೊತೆಗೆ ನಮಗೆ ಗ್ರಾಮರ್ ಜೊತೆಗೆ ನಮಗೆ ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಸೆಂಟೆನ್ಸ್ ಪ್ಯಾಟರ್ನ್ಸ್, ಅಂದ್ರೆ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ಇಂಗ್ಲಿಷ್ ನಾವು ಫ್ಲೂಯೆಂಟ್ ಆಗಿ ಮಾತಾಡಬಹುದು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಷ್ಟು ಪ್ಯಾಟರ್ನ್ಗಳನ್ನು ಕಲಿಯೋಣ. ಇದೇ ತರದ ವಿಡಿಯೋಸ್ ನಾನು ಇದಕ್ಕೂ ಮುಂಚೆ ಮಾಡಿದ್ದೀನಿ. ಇದು ನಾವು ಸೆಕೆಂಡ್ ವಿಡಿಯೋ ಈ ಸೀರೀಸ್ ಅಲ್ಲಿ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು 5 ಪ್ಯಾಟರ್ನ್ಗಳನ್ನು ಆಲ್ರೆಡಿ ಮಾಡಿರೋದ್ರಿಂದ ಇವತ್ತು 6ನೇ ಪ್ಯಾಟರ್ನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಇಲ್ಲಿಂದನೇ ಕಂಟಿನ್ಯೂ ಮಾಡಬಹುದು, ಅಥವಾ ಹಿಂದಿನ ವಿಡಿಯೋನ ನೀವು ನೋಡಿ ಅದರಿಂದನೂ ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ಸ್ಪೋಕನ್ ಇಂಗ್ಲಿಷ್ ಬೇಕಾ ತುಂಬಾ ಯೂಸ್ಫುಲ್ ಆಗಿರುವಂತಹ ಸೆಂಟೆನ್ಸ್ ಪ್ಯಾಟರ್ನ್ಸ್ ಅನ್ನೋದಕ್ಕಿಂತ ಫ್ರೇಸಸ್, ಸ್ಟಾರ್ಟ್ ಮಾಡೋ ಫ್ರೇಸಸ್ ಯಾವ ತರ ಬಳಸಬೇಕು ಅನ್ನೋದು. ಓಕೆ, ಆಲ್ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಟ್ರೈ ಲರ್ನಿಂಗ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ 5 ಪ್ಯಾಟರ್ನ್ಸ್ ನಾನು ಹೇಳ್ತೀನಿ. 5 ಪ್ಯಾಟರ್ನ್ಸ್ ಅಂದ್ರೆ 25 ಸೆಂಟೆನ್ಸ್ಗಳು ಇರ್ತವೆ. 25 ಅಲ್ಲ, ಸುಮಾರು 5 into 10 ಸೆಂಟೆನ್ಸಸ್ ಅಂದ್ರೆ 50 ಸೆಂಟೆನ್ಸ್ ನೀವು ಕರೆಕ್ಟ್ ಆಗಿ ಕಲಿಬಹುದು. ಅಂಡ್ ಕೋರ್ಸ್ ಈ ವಿಡಿಯೋನ ಕೊನೆ ತನಕ ಅದಕ್ಕೋಸ್ಕರ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. Right, and what else? ಎಲ್ಲರಿಗೂ ಶೇರ್ ಮಾಡಿ. Right, so without any further ado, let's dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗಾಗಲೇ ನಾನು 5 ಪ್ಯಾಟರ್ನ್ ಹೇಳಿದ್ದೀನಿ. ಕನ್ನಡದಲ್ಲೂ ಇರುತ್ತದೆ, ಇಂಗ್ಲೀಷಲ್ಲೂ ಇರುತ್ತೆ. ಇದು 6ನೇ ಪ್ಯಾಟರ್ನ್. ಓಕೆ, ಸೊ 6ನೇ ಪ್ಯಾಟರ್ನ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವತ್ತು 6, 7, 8, 9, 10 5 ಪ್ಯಾಟರ್ನ್ಸನ್ನು, ಅದರಲ್ಲಿ 5 ಸೆಂಟೆನ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಉಳಿದಿರೋ ಸೆಂಟೆನ್ಸನ್ನು ನೀವೇ ಸ್ಕ್ರೀನ್ಶಾಟ್ ತೊಗೋಬೋದು. ರೈಟ್, ನೆಕ್ಸ್ಟ್, ಐ ಆಮ್ ಯೂಸ್ ಟು. ಯೂಸ್ ಅಂದ್ರೇನು? ಉಪಯೋಗಿಸುವುದು. ಓಕೆ, ಬಟ್ ಐ ಆಮ್ ಯೂಸ್ಡ್ ಅನ್ನೋದನ್ನು ನಾವು ತಗೊಂಡು ಅದಕ್ಕೆ ಟು ಹಾಕ್ತಾ ಇದ್ದೀವಿ. ಸಿ, ಐ ಆಮ್ ಕನ್ಫ್ಯೂಸ್ಡ್, ಐ ಆಮ್ ಹ್ಯಾಪಿ, ಐ ಆಮ್ ಇನ್ಫಾರ್ಮ್ಡ್. ಇದ್ರದ್ದು ಮೀನಿಂಗ್ ಎಲ್ಲ ನಿಮಗೆ ಗೊತ್ತಿದ್ದರೆ ಇದು ಸ್ವಲ್ಪ ಕನ್ಫ್ಯೂಸ್. ಐ ಆಮ್ ಯೂಸ್ಡ್ ಅಂತ ಯಾಕಿದೆ? ಐ ಆಮ್ ಯೂಸ್ ಟು. ಸೊ ಯೂಸ್ ಅಂದರೆ ಉಪಯೋಗ ಇರ್ಬೋದು, ಉಪಯೋಗಿಸಿರ್ಬೋದು. ಬಟ್ ಇಲ್ಲಿ ನಾನು ಐ ಆಮ್ ಯೂಸ್ ಟು ಅಂತ ಹೇಳಿದ್ರೆ ನನಗೆ ಅದು ಅಭ್ಯಾಸವಾಗಿದೆ. ಓಕೆ, ಸೊ ನನಗೆ ಅಭ್ಯಾಸವಾಗಿದೆ. ಐ ಆಮ್ ಯೂಸ್ ಟು ಅಂತ ಹೇಳಿದ್ರೇನು? ನನಗೆ ಅಭ್ಯಾಸವಾಗಿದೆ. ಓಕೆ, ನನಗೆ ಅಭ್ಯಾಸವಾಗಿದೆ ಅನ್ನೋದಕ್ಕೆ ನಾವು ಐ ಆಮ್ ಯೂಸ್ ಟು ದಟ್. ಸಿ, ಐ ಯೂಸ್ ಟು ಬೇರೆ. ನಾವು ಒಂದು ವೇಳೆ ಐ ಯೂಸ್ ಟು ಅಂತ ಹೇಳಿದ್ರೆ ಐ ಯೂಸ್ ಟು ಬೇರೆ. ಬಟ್ ನನಗೆ ಐ ಆಮ್ ಯೂಸ್ ಟು ಅಂತ ಹೇಳಿದ್ರೆ ನನಗೆ ಅಭ್ಯಾಸವಾಗಿದೆ. ಸೊ ಇದನ್ನು ನಾವು ಸೆಂಟೆನ್ಸಲ್ಲಿ ಹೇಗೆ ಹೇಳೋದು ಅಂತ ನೋಡೋಣ. ನೋಡಿ, ಐ ಆಮ್ ಯೂಸ್ ಟು waking up at 5 AM. ಐ ಆಮ್ ಯೂಸ್ ಟು waking up at 5 AM. ಅಂದರೆ ನಾನು 5 ಗಂಟೆಗೆ ಎದ್ದೇಳುವ ಅಭ್ಯಾಸ ಹೊಂದಿದ್ದೇನೆ. ನನಗೆ 5 ಗಂಟೆಗೆ ಎದ್ದೇಳೋ ಅಭ್ಯಾಸ ಇದೆ. ನಾನು ಅದಕ್ಕೆ ಅದಕ್ಕೆ ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ಸ್ಪೈಸಿ ಫುಡ್. ನನಗೆ ಖಾರವಾದ ಊಟಕ್ಕೆ ನಾನು ಹೋಗಿದ್ದೀನಿ, ಅಡಾಪ್ಟ್ ಆಗಿದ್ದೀನಿ. ಐ ಆಮ್ ಯೂಸ್ ಟು ದ್ಯಾಟ್. ನನಗೆ ಅದೇ ಅಭ್ಯಾಸ ಆಗೋಗಿದೆ. ಖಾರವಾದ ಊಟ ನನಗೆ ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ವರ್ಕಿಂಗ್ ಹಾರ್ಡ್. ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನಾನು ಅಭ್ಯಾಸವಾಗಿದೆ. ನನಗೆ ಕಷ್ಟಪಟ್ಟು ಕೆಲಸ ಮಾಡೋ ಅಭ್ಯಾಸವಿದೆ, ಅಥವಾ ಕಷ್ಟಪಟ್ಟು ಕೆಲಸ ಮಾಡೋದು ನನಗೆ ಅಭ್ಯಾಸ ಇದೆ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, 4ನೇದು. ಐ ಆಮ್ ಯೂಸ್ ಟು ದ ನೋಯ್ಸ್ ಹಿಯರ್. ಇಲ್ಲಿ ಬಹಳ ತುಂಬ ಗಲಾಟೆ ಇದೆ, ಬಟ್ ನನಗೆ ಅದು ಅಭ್ಯಾಸ ಆಗೋಗಿದೆ. ಐ ಆಮ್ ಯೂಸ್ ಟು ದ ನೋಯ್ಸ್ ಹಿಯರ್. ಓಕೆ, ರೈಟ್. ಐ ಆಮ್ ಯೂಸ್ ಟು ಡ್ರಿಂಕಿಂಗ್ ಟೀ ವಿದೌಟ್ ಶುಗರ್. ನನಗೆ ಸಕ್ಕರೆ ಇಲ್ಲದೆ ಟೀ ಕುಡಿಯೋದನ್ನು ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ದ್ಯಾಟ್. ಐ ಡೋಂಟ್ ಮೈಂಡ್ ಡ್ರಿಂಕಿಂಗ್ ಟೀ ವಿದೌಟ್ ಶುಗರ್. ನನಗೆ ಅದು ಅಭ್ಯಾಸ ಆಗೋಗಿದೆ. ಓಕೆ, ರೈಟ್. ಈಗ 5 ಸೆಂಟೆನ್ಸ್ ಆಯಿತು. ಇನ್ನೊಂದು ನೋಡಿ,
ಐ ಥಿಂಕ್ ನಂಬರ್ ಚೇಂಜ್ ಆಗಿರ್ಬೇಕು. ಓಕೆ, ಸೊ ಇದು 6ನೇದು, ಇದು 7ನೇದು ಅಂತ ತೊಗೊಳ್ಳಿ. ಮೇ ಬಿ ನಂಬರ್ ಮಿಸ್ಟೇಕ್ ಆಗಿದೆ. ಸೊ 7th ಒನ್ ಇದು. ಐ ಫೀಲ್ ಲೈಕ್. ಐ ಫೀಲ್ ಲೈಕ್. ಐ ಫೀಲ್ ಲೈಕ್ ಅಂದರೆ ನನಗೆ ಅನಿಸುತ್ತೆ, ಈ ಥರ ಅನಿಸುತ್ತೆ, ನನಗೆ ಥರ ಈ ಥರ ಅನಿಸುತ್ತೆ. ಯಾವ ಥರ? ಐ ಫೀಲ್ ಲೈಕ್. ಓಕೆ, ಸೊ ಐ ಫೀಲ್ ಲೈಕ್ ಹ್ಯಾವಿಂಗ್ ಎ ಕಾಫಿ. ಐ ಫೀಲ್ ಲೈಕ್ ಹ್ಯಾವಿಂಗ್ ಎ ಕಾಫಿ. ನನಗೆ ಒಂದು ಕಾಫಿ ಕುಡಿದ್ರೆ ಹೇಗಿರುತ್ತೆ ಅಂತ ಅನಿಸುತ್ತೆ, ಅಥವಾ ನನಗೆ ಕಾಫಿ ಕುಡಿಯೋ ಥರ ಅನ್ನಿಸ್ತಿದೆ, ಹಂಗೆ ಹೇಳು. ನನಗೆ ಕಾಫಿ ಕುಡಿಯೋ ಥರ ಅನ್ನಿಸ್ತಿದೆ. ಐ ಫೀಲ್ ಲೈಕ್ ಗೋಯಿಂಗ್ ಫಾರ್ ಅ ವಾಕ್. ಐ ಫೀಲ್ ಲೈಕ್ ಗೋಯಿಂಗ್ ಫಾರ್ ಅ ವಾಕ್. ನನಗೆ ವಾಕಿಂಗಿಗೆ ಹೋಗಬೇಕು ಅಂತ ಅನಿಸ್ತಿದೆ, ಅಥವಾ ನನಗೆ ವಾಕಿಂಗ್ ಹೋಗಬೇಕು ಅಂತ ಅನಿಸ್ತಿದೆ. ಹಾಂ, ಅದೇನೆ. ಓಕೆ, ಐ ಫೀಲ್ ಲೈಕ್ ಕ್ರೈಯಿಂಗ್. ನನಗೆ ಅಳು ಬರ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್. ಬರ್ತಿದೆ, ನಾವು ಇಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಕಮಿಂಗ್ ಅಂತಿಲ್ಲ, ಬರ್ತಿದೆ ಅಂದರೆ ಕಮಿಂಗ್. ಐ ಫೀಲ್ ಲೈಕ್ ಕ್ರೈಯಿಂಗ್. ನನಗೆ ಅಳಬೇಕು ಅಂತ ಅನಿಸ್ತಿದೆ, ಅಥವಾ ನನಗೆ ಅಳು ಬರ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್. ಓಕೆ, ಐ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್. ಐ ಫೀಲ್ ಲೈಕ್, ಈ ಖಾರ ತಿಂದಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಐ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್. ಸೊ ಇಲ್ಲಿ ನೋಡಿ, ಎಲ್ಲ ಸೆಂಟೆನ್ಸಲ್ಲಿ ನಿಮಗೆ ಐ ಫೀಲ್ ಲೈಕ್ ಅಂತಿದೆ. ಸೊ ಇಲ್ಲಿ ಲೈಕ್ ಅನ್ನೋದಕ್ಕೆ ಮೀನಿಂಗ್ ಬಂದು ಇಷ್ಟ ಅಂತಲ್ಲ. ಓಕೆ, ಲೈಕ್ ಅನ್ನೋದಕ್ಕೆ ಮೀನಿಂಗ್ ಇಲ್ಲಿ ತರಹ ಏನು? ಐ ಫೀಲ್ ಲೈಕ್, ನನಗೆ ಐ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್. ಏನೋ ಸ್ವೀಟ್ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ, ಅಂತ ಹಾಗೆ ಅನಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೇಕಿಲ್ಲಿ. ಓಕೆ, ಲೈಕ್ ಅಂದರೆ ಇಷ್ಟ ಅಂತಲ್ಲ. ಐ ಫೀಲ್ ಲೈಕ್ ವಾಚಿಂಗ್ ಅ ಮೂವಿ. ನನಗೀಗ ಒಂದು ಮೂವಿ ನೋಡಬೇಕು ಅಂತ ಅನಿಸ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಪ್ಯಾಟರ್ನ್. ನೀವು ಐ ಫೀಲ್ ಲೈಕ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ನೋಡಿ, 8th ಒನ್, ಇಟ್ ಟೇಕ್ಸ್. ಇಟ್ ಟೇಕ್ಸ್. ಇಲ್ಲಿ 7 ಅಂತಿದೆ, ಆ್ಯಕ್ಚುಲಿ ಇದು 8 ಒನ್, ಒಂದು ನಂಬರ್ ಮಿಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಟ್ ಟೇಕ್ಸ್. ಇಟ್ ಟೇಕ್ಸ್ ಅಂದರೆ ಇಷ್ಟು ಸಮಯ ಹಿಡಿಯುತ್ತೆ ಅಂದರೆ ಇಟ್ ಟೇಕ್ಸ್ ಅಂದರೆ ನೋಡಿ, ಇಟ್ ಅಂದರೆ ಅದು, ಟೇಕ್ಸ್ ಅಂದರೆ ತೆಗೆದುಕೊಳ್ಳುವುದು, ಅದು ತೆಗೆದುಕೊಳ್ಳುವುದು ಏನು ನೋಡಿ. ಇಟ್ ಟೇಕ್ಸ್ 10 minutes to reach the shop. It takes 10 minutes to reach the shop. 10 ನಿಮಿಷ ತಗೊಳ್ಳುತ್ತೆ ಇಲ್ಲಿಂದ ಅಂಗಡಿಗೆ ಹೋಗಲಿಕ್ಕೆ. ಓಕೆ, 10 ನಿಮಿಷ ತಗೊಳ್ಳುತ್ತೆ. ಇಟ್ ಟೇಕ್ಸ್ an hour to cook ಬಿರಿಯಾನಿ. ಬಿರಿಯಾನಿ ಮಾಡಲಿಕ್ಕೆ 1 ಗಂಟೆ ತಗೊಳ್ಳುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿದೆ ನಿಮಗೆ? ಇಟ್ ಟೇಕ್ಸ್. ಇಟ್ ಟೇಕ್ಸ್, ಇಟ್ ಈಸ್ ಟೇಕಿಂಗ್ ಅಂತಲೂ ಹೇಳ್ಬೋದು, ಬಟ್ ಅಕಾರ್ಡಿಂಗ್ ಟು ದ ಟೆನ್ಸ್ ಅದು. ಇಟ್ ಟೇಕ್ಸ್ ಇರೋದು ಇಟ್ ಟುಕ್. ಸೊ ಇದನ್ನು ಟೆನ್ಸಲ್ಲಿ ನೀವು ಯೂಸ್ ಮಾಡೋದಾದರೆ, ಇಟ್ ಟೇಕ್ಸ್ 10 minutes ಟು ರೀಚ್ ದ ಶಾಪ್. ಇಲ್ಲಿ ಟೇಕ್ಸ್ ಬದಲು ಟುಕ್ ಹಾಕಿದ್ರೆ. ಸೊ ಈ ಫ್ರೇಸಸ್ ನಾನು ಹೇಳ್ತಾ ಇರೋದು ನಿಮಗೆ, ಈ ಪ್ಯಾಟರ್ನ್ ಇದೆಯಲ್ಲ, ಎಲ್ಲ ಟೆನ್ಸಿಗೂ ಆಗುತ್ತಾ ಅಂತ ಚೆಕ್ ಮಾಡಿ ನೋಡಬೇಕು. ಓಕೆ, ಇಟ್ ಟುಕ್ 10 minutes ಟು ರೀಚ್ ದ ಶಾಪ್ ಅಂದರೆ ಏನರ್ಥ? ಅಂಗಡಿ ತಲುಪಲಿಗೆ 10 ನಿಮಿಷ ತಗೊಳ್ತು. ಈಗ ತಗೊಳ್ಳುತ್ತೆ ಅಂತ ಹೇಳೋದಾದರೆ ಇಟ್ ಟೇಕ್ಸ್, ತೆಗೆದುಕೊಂಡಿತ್ತು, ಇಟ್ ಟುಕ್. ಓಕೆ, 10 ನಿಮಿಷ ಆಯಿತು ನಾವು ಅಂಗಡಿಗೆ ಹೋಗಲಿಕ್ಕೆ. ಇಟ್ ಟುಕ್ 10 minutes for us to reach the shop. It takes an hour to cook biryani. It took, ಇಲ್ಲಿ ಟೇಕ್ ತೆಗೆದು ನೀವು ಟುಕ್ ಹಾಕಿದ್ರೆ ಅದು ಪಾಸ್ಟಲ್ಲಿ. ಬಿರಿಯಾನಿ ಮಾಡಲಿಕ್ಕೆ 1 ಗಂಟೆ ಆಯಿತು. ಓಕೆ, ಇಟ್ ಟುಕ್ an hour to cook ಬಿರಿಯಾನಿ ಅಂತ ಹೇಳ್ಬೋದು. ಓಕೆ, ರೈಟ್. ನೆಕ್ಸ್ಟು, it takes a lot of hard work to learn English. This is very true. It takes a lot of hard work to learn English. ಅಲ್ವಾ? ಅಂದರೆ ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಕಷ್ಟಪಟ್ಟು, ಅಥವಾ ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಪರಿಶ್ರಮ ಪಡಬೇಕಾಗುತ್ತೆ, ಅಥವಾ ಪರಿಶ್ರಮ, ಹಾರ್ಡ್ ವರ್ಕ್ ತೆಗೆದುಕೊಳ್ಳುತ್ತೆ ಅಂತ ಅರ್ಥ. ಓಕೆ, ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಪರಿಶ್ರಮ ಬೇಕಾಗುತ್ತೆ. ಓಕೆ, ರೈಟ್, ದ ಸೇಮ್ ಮೀನಿಂಗ್. ಇಟ್ ಟೇಕ್ಸ್ ಟೈಮ್ ಟು ಬಿಲ್ಡ್ ಅ ಹೌಸ್. ಮನೆ ಕಟ್ಟೋಕ್ಕೆ ಸಮಯ ಹಿಡಿಯುತ್ತೆ. ಇಟ್ ಟೇಕ್ಸ್ ಟೈಮ್ ಟು ಬಿಲ್ಡ್ ಅ ಹೌಸ್. ಸೊ ಇಲ್ಲಿ ಕನ್ನಡದಲ್ಲಿ ಇಟ್ ಅನ್ನೋದಕ್ಕೆ ಇಲ್ಲಿ ಎಲ್ಲೂ ನಿಮಗೆ ಇಟ್ ಅದು ಅಂತಿಲ್ಲ. ಇಟ್ ಟೇಕ್ಸ್ ತೆಗೆದುಕೊಳ್ಳುತ್ತೆ, ಹಿಡಿಯುತ್ತೆ. ಇಲ್ಲಿ ಹಿಡಿ ಅನ್ನೋದಕ್ಕೂ ಇಲ್ಲಿ ಹೋಲ್ಡ್ ಅಂತ ಏನೂ ಇಲ್ಲ ಇಂಗ್ಲೀಷಲ್ಲಿ. ಓಕೆ, ಸೊ ಫ್ರೇಸ್ ಅಂತ ನೋಡಿದಾಗ ಕನ್ನಡದಲ್ಲಿ ನಮಗೆ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಸಿಗೋದಿಲ್ಲ. ಓಕೆ, ಡೈರೆಕ್ಟ್ ಒಂದು ಆ ಪದ ಈ ಪದ ಇದ್ಯಾಕಿಲ್ಲ ಅದ್ಯಾಕಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಇದರ ಓವರ್ ಆಲ್ ಸೆಂಟೆನ್ಸ್ದು ಮೀನಿಂಗ್ ಏನು ಅಂತ ತಿಳ್ಕೋಬೇಕು. ಓಕೆ, ಫ್ರೇಸ್ ಆಗಿ ನಾವು ಅದರ ಮೀನಿಂಗ್ ತಿಳ್ಕೋಬೇಕು. ಓಕೆ, ನಾವು ಇಟ್ ಟೇಕ್ಸ್ 5 minutes ಟು ಬಾಯ್ಲ್ ದ ಮಿಲ್ಕ್. ಹಾಲು ಕಾಯಿಸೋಕೆ 5 ನಿಮಿಷ ಹಿಡಿಯುತ್ತೆ. ಟೇಕ್ಸ್ 5 minutes ಟು ಬಾಯ್ಲ್ ದ ಮಿಲ್ಕ್. ಓಕೆ, ರೈಟ್. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ನೋಡಿ, there is no need to. ಅಂದರೆ ಅದರ ಅವಶ್ಯಕತೆ ಇಲ್ಲ ಅಂತ. there is no need to. ಸೊ there is no need to worry. Why do you worry? There is no need to worry. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಚಿಂತೆ ಮಾಡ್ತೀರಾ? there is no need to go now.
ಈಗ ಹೋಗೋ ಅವಶ್ಯಕತೆ ಇಲ್ಲ, ಆಮೇಲೆ ಹೋದ್ರಾಯಿತು. ದೆರ್ ಇಸ್ ನೋ ನೀಡ್ ಟು ಶೌಟ್. ಬೊಬ್ಬೆ ಹೊಡೆಯೋ ಅಂದರೆ ಕಿರ್ಚೋ, ಬೊಬ್ಬೆ ಹೊಡೆಯೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಮಾತಾಡಿ. ಯಾಕೆ ಬೊಬ್ಬೆ ಹೊಡಿತೀರಾ? ದೆರ್ ಇಸ್ ನೋ ನೀಡ್ ಟು ಶೌಟ್. ವೈ ಆರ್ ಯು ಶೌಟಿಂಗ್? ದೆರ್ ಇಸ್ ನೋ ನೀಡ್ ಟು ವೆಯ್ಟ್ ಫಾರ್ ಮೀ. ದೆರ್ ಇಸ್ ನೋ ನೀಡ್ ಟು ವೆಯ್ಟ್ ಫಾರ್ ಮೀ, ಪ್ಲೀಸ್ ಕ್ಯಾರಿ ಆನ್. ನನಗೆ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅವಶ್ಯಕತೆ ಅಂತ ಬರ್ತದೆ, ನೀಡ್ ಅಂತ ಬಂದಾಗ ಅವಶ್ಯಕತೆ. ನನಗೆ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಯು ಕ್ಯಾನ್ ಕ್ಯಾರಿ ಆನ್, ಯು ಕ್ಯಾರಿ ಆನ್. ಓಕೆ. ದೆರ್ ಇಸ್ ನೋ ನೀಡ್ ಟು ಬೈ ಎ ನ್ಯೂ ಡ್ರೆಸ್. ಹೊಸ ಡ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ? ಆಲ್ರೆಡಿ ಇದೆಯಲ್ಲ, ಅವಶ್ಯಕತೆ ಇಲ್ಲ. ಓಕೆ, ರೈಟ್. ನೆಕ್ಸ್ಟ್ ಫ್ರೇಸ್ ಯಾವುದಂತ ನೋಡೋಣ. ಐ ಆಮ್ ಹ್ಯಾವಿಂಗ್ ಟ್ರಬಲ್. 10ನೇದಿದು, ಐ ಆಮ್ ಹ್ಯಾವಿಂಗ್ ಟ್ರಬಲ್. ಹೇಗೆ? ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನಿಂಗ್ ದ ಜಾರ್. ಓಕೆ, ಇಲ್ಲಿ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಆದಮೇಲೆ ನೀವು ING ಫಾರ್ಮ್ ಬಳಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಇಲ್ಲಿ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನಿಂಗ್, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಸ್ಲೀಪಿಂಗ್, ING ಹಾಕಬೇಕು. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನ್ ದ ಜಾರ್ ಅಲ್ಲ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನಿಂಗ್ ದ ಜಾರ್. ಇದು ಜಾರ್ದು ಮುಚ್ಚಳ ತೆಗಿಯೋಕ್ಕೆ ನನಗೆ, ಜಾರ್ ಮುಚ್ಚಳ ತೆಗಿಯೋಕ್ಕೆ ನನಗೆ ಕಷ್ಟ ಇದೆ, ಟ್ರಬಲ್ ಇದೆ, ನನಗೆ ಈ ಡಬ್ಬಿ ತೆಗಿಯೋಕ್ಕೆ ಕಷ್ಟವಾಗ್ತಿದೆ. ಓಕೆ, ನೆಕ್ಸ್ಟ್ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಸ್ಲೀಪಿಂಗ್ ಅಟ್ ನೈಟ್. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಸ್ಲೀಪಿಂಗ್ ಅಟ್ ನೈಟ್. ನನಗೆ ರಾತ್ರಿ ನಿದ್ದೆ ಮಾಡೋದು ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಲೆಸನ್. ಈ ಪಾಠ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಲೆಸನ್. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡಿ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ಮೈ ಕೀಸ್. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ಮೈ ಕೀಸ್. ನನ್ನ ಕೀಗಳನ್ನು ಹುಡ್ಕೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಲರ್ನಿಂಗ್ ನ್ಯೂ ವರ್ಡ್ಸ್. ಯಾ, ಓಕೆ, ಯು ಕ್ಯಾನ್ ಆಲ್ಸೋ ಸೇ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಲರ್ನಿಂಗ್ ನ್ಯೂ ಸೆಂಟೆನ್ಸಸ್ ಆರ್ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಲರ್ನಿಂಗ್ ನ್ಯೂ ವರ್ಡ್ಸ್. ನನಗೆ ಹೊಸ ಪದಗಳನ್ನು ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಓಕೆ, ಆರ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಲರ್ನ್. ಈ ಥರನೂ ಹೇಳ್ಬೋದು, ಬಟ್ ದಿಸ್ ಇಸ್ ನ್ಯಾಚುರಲ್ ಆ್ಯಂಡ್ ಸಿಂಪಲ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯುವರ್ ಟ್ರಬಲ್. ಯು ಕ್ಯಾನ್ ಸೇ ಐ ಆಮ್ ಹ್ಯಾವಿಂಗ್ ಟ್ರಬಲ್, ಐ ಆಮ್ ಹ್ಯಾವಿಂಗ್ ಟ್ರಬಲ್. ನನಗೆ ಸಮಸ್ಯೆ ಇದೆ. ಯಾವುದಕ್ಕೆ? ಲರ್ನಿಂಗ್ ನ್ಯೂ ವರ್ಡ್ಸ್, ಹೊಸ ಪದಗಳನ್ನು ಕಲಿಯಲು ನನಗೆ ಸಮಸ್ಯೆ ಇದೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್. ಇಲ್ಲಿ ಕಷ್ಟ ಆಗ್ತಾ ಇದೆ ಅಂತ ನಾವು ಹೇಳ್ತೀವಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ನನಗೆ ಕಷ್ಟ ಇದೆ ಅಂತ ಅರ್ಥ. ಸೊ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಕಲಿಯೋಕ್ಕೆ ಕಷ್ಟ ಆಗ್ತಿದೆ ಅಥವಾ ನನಗೆ ಕಷ್ಟ ಇದೆ ಅನ್ನೋದನ್ನು ಹೇಳ್ಬೋದು. ಓಕೆ, ಸೊ ಇವಾಗ ನಿಮಗೆ 5 ಫ್ರೇಸಸ್ ಕಲ್ತಿರಲ್ಲ ಇದರಲ್ಲಿ, ಓಪನಿಂಗ್ ಫ್ರೇಸಸ್ಸು, ಪ್ಯಾಟರ್ನ್. ಓಕೆ, ಸೊ ಇದೇ ಥರ ನೆಕ್ಸ್ಟು ನಿಮಗೆ ಸುಮಾರು 100-150 ಫ್ರೇಸಸ್ ನಾನು ರೆಡಿ ಮಾಡಿದ್ದೀನಿ. ಎಲ್ಲ ಫ್ರೇಸಸ್ಸು ನೀವು ಕಲಿತ್ರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ತುಂಬ ಈಸಿ ಆಗುತ್ತೆ. ನೀವು ಫ್ಲೂಯೆಂಟಾಗಿ ಮಾತಾಡ್ಬೋದು, ಮಾತಾಡಲಿಕ್ಕೆ ಸ್ಟಕ್ ಆಗೋದಿಲ್ಲ. ಓಕೆ, ಆಲ್ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೂ ಆಗದೇ ಇದ್ದರೂ ಒಂದು ಲೈಕನ್ನು ಕೊಟ್ಬಿಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿದ್ದೀನ. ನಿಮಗೆ ಏನಾದ್ರು ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಹೊಸ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಕೋರ್ಸನ್ನು ಜಾಯ್ನ್ ಆಗಿರಿ. ಜಾಯ್ನ್ ಆಗಲಿಕ್ಕೆ ನಿಮಗೆ ಪ್ರೊಸೀಜರ್ ಏನು ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ. ನಿಮಗೆಲ್ಲ ಡೀಟೇಲ್ಸು ಅಲ್ಲಿ ಸಿಗುತ್ತೆ. ಆಲ್ರೈಟ್, ಓಕೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos. This is Anil Kumar signing off. Bye-bye. Take care.